ಜಿದ್ದಾಜಿದ್ದಿಗೆ ತಂದೆಯ ಅನಾರೋಗ್ಯವನ್ನ ಬಳಸಬೇಡಿ. ಹೆಬ್ಬೆಟ್ಟು ಹೇಳಿಕೆಯಿಂದ ಕುಟುಂಬಕ್ಕೆ ತುಂಬಾನೇ ನೋವಾಗಿದೆ ಅಂತ ಎಚ್ಡಿಕೆ ಹೇಳಿಕೆಗೆ ಸಚಿವ ಡಿ ಸುಧಾಕರ್ ಅವರ ಪುತ್ರ ಬೇಸರವನ್ನ ಹೊರಹಾಕಿದ್ದಾರೆ. ಜಿದ್ದಾಜಿದ್ದಿಗೆ ತಂದೆಯ ಅನಾರೋಗ್ಯವನ್ನ ಬಳಸಬೇಡಿ ಅಂದ್ರೆ ನಿಮ್ಮ ಈ ರಾಜಕೀಯ ಜಿದ್ದಾಜಿದ್ದಿಗೆ ನಮ್ಮ ತಂದೆಯ ಅನಾರೋಗ್ಯವನ್ನ ಬಳಸಬೇಡಿ. ಹೆಬ್ಬೆಟ್ಟು ಹೇಳಿಕೆಯಿಂದ ಕುಟುಂಬಕ್ಕೆ ನೋವಾಗಿದೆ ಅಂತ ಎಚ್ಡಿಕೆ ಹೇಳಿಕೆಗೆ ಸಚಿವ ಡಿ ಸುಧಾಕರ್ ಅವರ ಪುತ್ರ ಬೇಸರವನ್ನ ಹೊರಹಾಕಿದ್ದಾರೆ. ತಂದೆ ಆದಷ್ಟು ಬೇಗ ಗುಣಮುಖರಾಗಿ ಬರ್ತಾರೆ ಅಂತ ಡಿ ಸುಧಾಕರ್ ಅವರ ಪುತ್ರ ಸುಹಾನ್ ಸುಧಾಕರ್ ರಿಯಾಕ್ಟ್ ಮಾಡಿದ್ದಾರೆ. ಡಿ ಸುಧಾಕರ್ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿರುವಂತಹ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ಮಾರ್ಚ್ 26ನೇ ತಾರೀಕು ನಮ್ಮ ತಂದೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ. 3 ಡೇಸ್ ಲೇಟರ್ ಅವ್ರಿಗೆ ಲಂಗ್ ಇನ್ಫೆಕ್ಷನ್ ಆಗಿ ಟ್ರೀಟ್ಮೆಂಟ್ಗೆ ಒಳಗಾಗ್ತಾರೆ. 22 ಡೇಸ್ ಅಲ್ಲೇ ಟ್ರೀಟ್ಮೆಂಟ್ ಪಡೆದು ಬೆಟರ್ ಟ್ರೀಟ್ಮೆಂಟ್ಗೆ ನಾವು ಕಿಮ್ಸ್ಗೆ ಶಿಫ್ಟ್ ಮಾಡ್ತೀವಿ. ಈಗ ನಮ್ಮ ತಂದೆ ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಿದ್ದಾರೆ. ಆದರೆ ಮೊನ್ನೆ ಚಿತ್ರದುರ್ಗದಲ್ಲಿ ಕೇಂದ್ರ ಸಚಿವರೊಬ್ಬರು ನಮ್ಮ ತಂದೆ ಅನಾರೋಗ್ಯವನ್ನು ಇಟ್ಕೊಂಡು ಅವರ ರಾಜಕೀಯ ಉದ್ದೇಶಕ್ಕಾಗಿ ಬಳಸ್ಕೊಂಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಯಾರ್ದೋ ರಾಜಕೀಯ ಜಿದ್ದಾಜಿದ್ದಿಗಾಗಿ ನಮ್ಮ ತಂದೆಯ ಅನಾರೋಗ್ಯವನ್ನು ಹೆಬ್ಬೆಟ್ಟು ವಿಚಾರಕ್ಕೆ ಯೂಸ್ ಮಾಡಿರೋದು ನಮ್ಮ ಕುಟುಂಬಕ್ಕೆ ನೋವು ಮಾಡಿದೆ. ಈಗಾಗಲೇ ನಮ್ಮ ತಂದೆ ಆರೋಗ್ಯ ಬಗ್ಗೆ CM ಸಾಹೇಬರು, DCM ಸಾಹೇಬರು, ಅನೇಕ ಮಂತ್ರಿಗಳು ಮತ್ತು ಶಾಸಕರು ಆಸ್ಪತ್ರೆ ಬಂದೋಗಿದ್ದಾರೆ ಮತ್ತು ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲೂ ಇದ್ದಾರೆ. ನಮ್ಮ ತಂದೆಯವರು ಆದಷ್ಟು ಬೇಗ ಗುಣಮುಖರಾಗಿ ಬರ್ತಾರೆ ಅಂತ ನಮಗೊಂದು ನಂಬಿಕೆ ಇದೆ. ಮಾರ್ಚ್ 26ನೇ ತಾರೀಕು ನಮ್ಮ ತಂದೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ.